ಒಂದು ಹಲಸಿನಕಾಯಿ ಇದ್ರೆ ಎಷ್ಟೊಂದು ವೆರೈಟಿ ಅಡುಗೆನ ಮಾಡ್ಬೋದು ಅಲ್ವಾ? ಸೊ ಅದಕ್ಕೇನೆ ನಾನಿವತ್ತು ಇನ್ನೊಂದು ಹಲಸಿನಕಾಯಿ ರೆಸಿಪಿ ಜೊತೆ ಬಂದಿದ್ದೀನಿ. ಅನ್ನದ ಜೊತೆ ಹಾಕ್ಕೊಳ್ಳೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದು. ಬಿಸಿ ಬಿಸಿ ಅನ್ನದ ಜೊತೆ ತುಂಬಾನೇ ಖಾರವಾಗಿರೋ ಈ ಹಲಸಿನಕಾಯಿ ಹುಳಿನ ಊಟ ಮಾಡ್ತಾ ಇದ್ರೆ ಆಹಾ ಎಷ್ಟೊಂದು ರುಚಿಯಾಗಿರುತ್ತೆ ಗೊತ್ತಾ? ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನಾನಿವತ್ತು ತುಂಬಾನೇ ರುಚಿಯಾದ ಹಲಸಿನಕಾಯಿಯ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮೊದಲಿಗೆ ನಾನಿಲ್ಲಿ ಹಲಸಿನಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಹಲಸಿನ ಸೊಳೆನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈ ಸೊಳೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿ ಏನು ಬೇಡ, ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ಸಾಕು. ಇವಾಗ ಇದನ್ನ ಕುಕ್ಕರ್ ಅಲ್ಲಿ ಬೇಯೋದಕ್ಕೆ ಹಾಕೋಣ. 2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಅದ್ರ ಸೊಳೆ ಮೇಲ್ಗಡೆ ಸ್ವಲ್ಪ ನೀರು ಬರಬೇಕು, ಅಷ್ಟು ನೀರನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. 3 ರಿಂದ 4 ವಿಸಲ್ ಆಗುವಷ್ಟು ಕುಕ್ಕರ್ ಸೀಟನ್ನ ಕೂಗಿಸ್ಕೊತಾ ಇದ್ದೀನಿ, ಇಲ್ಲಾಂದ್ರೆ ಹಲಸಿನಕಾಯಿ ಬೇಯೋದಿಲ್ಲ. ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಾಸಿವೆ, ಕೊತ್ತಂಬರಿ, ಹಾಗೇನೆ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು, ಇಂಗು, ಅರಿಶಿನ ಮತ್ತೆ ತೆಂಗಿನ ತುರಿ ಇವಿಷ್ಟನ್ನು ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಜೊತೆಗೆ 1.5 ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇಲ್ಲಿ. ಹಾಗೇನೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಮತ್ತೆ ಅರ್ಧ ಸ್ಪೂನು ಅರಿಶಿನ, ಹಾಗೇನೆ 7 ರಿಂದ 8 ಗಾಂಧಾರಿ ಮೆಣಸು, ಇಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸನ್ನ ಹಾಕ್ಬೋದು. ಮತ್ತೆ ಸ್ವಲ್ಪ ಇಂಗು, ಮತ್ತೆ ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನ ತೆಳ್ಳಗೆ ಮಾಡಿ ಹಾಕ್ಬೋದು. ಹಾಗೆಯೇ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ದಪ್ಪ ಅನ್ಸಿದ್ರೆ ಬೇಕಿದ್ರೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಸ್ಮೂತ್ ಪೇಸ್ಟ್ ಆಗಿ. ಹಲಸಿನಕಾಯಿ ಬೆಂದಿದೆ ಅಂತ ಚೆಕ್ ಮಾಡೋಣ. ಇವಾಗ ನೋಡಿ ತುಂಬಾನೇ ಚೆನ್ನಾಗಿ ಎಷ್ಟು ಸ್ಮೂತ್ ಆಗಿ ಬೆಂದಿದೆ ಅಂತ. ಸೊ ನಾನಿವಾಗ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಅದು ತುಂಬ ಪೇಸ್ಟ್ ಆಗಬೇಕು, ಆ ಥರ ಸ್ಮ್ಯಾಶ್ ಮಾಡ್ತೀನಿ. ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು ಅದು. ಇವಾಗ ಇದಕ್ಕೇನೆ ನಾವು ಅವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಆ್ಯಡ್ ಮಾಡಬೇಕು. ಹಲಸಿನಕಾಯಿ ಅಂಟು ಬಂದ್ಬಿಟ್ಟು ತುಂಬ ದಪ್ಪಾಗಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತೆಳ್ಳಗೆ ಮಾಡೋದಕ್ಕೆ ನಾನು ಜಾಸ್ತಿ ನೀರನ್ನು ಯೂಸ್ ಮಾಡಿಲ್ಲ, ಅದ್ರ ಬದಲಿಗೆ ಮಜ್ಜಿಗೆನ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ಮೊಸರನ್ನು ತೆಳ್ಳಗೆ ಮಾಡಿ ಹಾಕಬೇಕು. ಸೊ ಇದು ಮಜ್ಜಿಗೆ ಹುಳಿ ಆಗಿರೋದ್ರಿಂದ ಹುಳಿ ಸ್ವಲ್ಪ ಹುಳಿ ಆಗೋ ತನಕ ನಾವಿಲ್ಲಿ ಮಜ್ಜಿಗೆನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ತೆಳ್ಳಗೆ ಆಗೋವರೆಗೂ ಮಜ್ಜಿಗೆ ಹಾಕಬೇಕು, ನೋಡ್ಕೊಂಡು ಹಾಕಿ. ತುಂಬ ಹುಳಿ ಆದ್ರೂ ಚೆನ್ನಾಗಾಗಲ್ಲ. ಹಾಗೆಯೇ ನಾನಿವಾಗ ನೆಕ್ಸ್ಟು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಸೊ ಅದಕ್ಕೆ ನೋಡ್ಕೊಂಡು ಉಪ್ಪನ್ನು ಹಾಕಬೇಕು. ಇಷ್ಟು ರೆಡಿ ಮಾಡಿಬಿಟ್ಟು ಇದನ್ನು ನಾವು ಇವಾಗ ಕುದಿಯೋದಕ್ಕೆ ಇಡಬೇಕು. ಜಾಸ್ತಿ ಕುದಿಬಾರ್ದು, ಸ್ವಲ್ಪ ಬಿಸಿ ಬರಬೇಕು, ಆ ಥರ ಅದನ್ನು ಕಾಯಿಸಬೇಕು. ಸ್ವಲ್ಪ ಫ್ಲೇವರ್ಗೆ ಅಂತ ಕರಿ ಲೀವ್ಸನ್ನು ಹಾಕ್ತಾ ಇದ್ದೀನಿ. 5 ನಿಮಿಷ ಇದನ್ನು ಚೆನ್ನಾಗಿ ಕಾಯಿಸ್ತೀನಿ ನಾನು. ತಳ ಹಿಡಿದೇ ಇರೋ ಥರ ನೋಡಬೇಕು, ಹಾಗೆ ಬಿಟ್ಟರೆ ಅದು ತಳ ಹಿಡಿದ್ಬಿಡುತ್ತೆ. ಅದಕ್ಕೇ ಒಂದು ಒಗ್ಗರಣೆನ ನಾವಿವಾಗ ಹಾಕೋಣ. ಒಂದು ಸೌಟಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಹಾಗೆಯೇ ಕರಿಬೇವು ಮತ್ತು ಇಂಗು ಇವಿಷ್ಟನ್ನು ಹಾಕಿಬಿಟ್ಟು ಒಂದು ಒಗ್ಗರಣೆನ ನಾನಿಲ್ಲೇ ಹಾಕ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಬಿಸಿ ಬಿಸಿಯಾದ ಹಲಸಿನಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಅನ್ನದ ಜೊತೆಗಂತೂ ತುಂಬಾ ಟೇಸ್ಟಿಯಾದ ಕಾಂಬಿನೇಷನ್ ಇದು. ಸಾಂಬಾರು ಮಾಡಿ ಮಾಡಿ ಬೋರ್ ಆದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.